ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಜೆ ಕಳೆಯುತ್ತಾ ಬಂದಿತ್ತು. ಮನೆಯ ಅಂಗಳದಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆದರೆ ವರ್ಮಾ ಕುಟುಂಬದೊಳಗೆ ಮಾತ್ರ ಬಿರುಗಾಳಿ ಎದ್ದಿತ್ತು. ಗರ್ಭಿಣಿ, ಈ ವಯಸ್ಸಿನಲ್ಲಿ ಸಾಸುತಾಯಿ, ಅತ್ತೆ, ಹೌಹಾರಿ ಹೋಗುವಂತಾಗಿದೆ. ಈ ವಯಸ್ಸಿನಲ್ಲಿ ಇಂತಹ ಕೆಲಸವೊಂದೇ ಬಾಕಿಯಿತ್ತೆ? ನಿಮಗೆ ನಾಚಿಕೆ ಎಂಬುದು ಸ್ವಲ್ಪವೂ ಇಲ್ಲವೇ? ಈಗ ನಾನು ಹೊರಗೆ ಮುಖ ಹೇಗೆ ತೋರಿಸಲಿ? ನೆಂಟರಿಷ್ಟರು ಏನಂದುಕೊಂಡಾರು? ಆಫೀಸ್ ಗೆಳೆಯರು ಏನಂದುಕೊಂಡಾರು? ನಮ್ಮ ಮರ್ಯಾದೆಯನ್ನು ಒಂದೇ ಏಟಿಗೆ ಕಸದ ಬುಟ್ಟಿಗೆ ಹಾಕಿಬಿಟ್ಟಿರಿ ಎಂದು ಹತಾಶೆ ಮತ್ತು ಕೋಪದಿಂದ ಅನಿಕೇತ್ ಕಿರುಚುತ್ತಿದ್ದನು. ಅಷ್ಟಕ್ಕೂ ಅನಿಕೇತ್ ಇಷ್ಟೊಂದು ಭೋರ್ಗರೆಯಲು ಕಾರಣವೇನು? ವಿಷಯವೇನೆಂದರೆ, ಅನಿಕೇತ್ನ ತಂದೆ ತಾಯಿ ದೀಪಕ್ ವರ್ಮಾ ಮತ್ತು ಸರೋಜಾ ವರ್ಮಾ ಅವರಿಗೆ ಇನ್ನೊಂದು ಮಗು ಆಗಲಿದೆ ಎಂಬ ಸುದ್ದಿ ತಿಳಿಯಿತು. ಅಷ್ಟೇ. ಇದನ್ನು ಕೇಳಿದ ತಕ್ಷಣ ಅನಿಕೇತ್ನ ಸಿಟ್ಟು ನೆತ್ತಿಗೇರಿತು. ಅನಿಕೇತ್ ಮತ್ತು ಸಾನ್ವಿ ಮದುವೆಯಾಗಿ ಕೇವಲ 2 ತಿಂಗಳಷ್ಟೇ ಆಗಿತ್ತು. ಅನಿಕೇತ್ ಈ ವಿಷಯವನ್ನು ತನ್ನ ಪತ್ನಿ ಸಾನ್ವಿಗೆ ಹೇಳಿದಾಗ ಕೋಪದಿಂದ ಅವನ ಮೈ ನಡುಗುತ್ತಿತ್ತು. ಆದರೆ ಸಾನ್ವಿಗೆ ಇದರಲ್ಲಿ ಕೋಪಗೊಳ್ಳುವಂಥ ವಿಷಯವೇನಿದೆ ಎಂಬುದು ಅರ್ಥವಾಗುತ್ತಿರಲಿಲ್ಲ. ಪತಿಯ ಸಿಟ್ಟಿನ ಮುಂದೆ ಅವಳು ಏನನ್ನೂ ಮಾತಾಡಲಾಗದೆ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಿತ್ತು. ಇದರಿಂದ ಸಮಾಜದಲ್ಲಿ ಯಾರ ಮರ್ಯಾದೆ ಹೇಗೆ ಹೋದೀತು? ಅನಿಕೇತ್ಗೆ ಈಗ ಕೇವಲ 24 ವರ್ಷ. ಅವನಿಗಿಂತ ಚಿಕ್ಕವಳು ತಂಗಿ ರಿಯಾ. ಅತ್ತೆ ಮಾವನ ಮದುವೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದರಿಂದ ಸರೋಜಾ ವರ್ಮಾ ಅವರಿಗೆ ಈಗಲೂ ಅಂಥ ದೊಡ್ಡ ವಯಸ್ಸೇನೂ ಆಗಿರಲಿಲ್ಲ. ಸಾನ್ವಿಗೆ ತನ್ನ ಪತಿ ಇಷ್ಟೊಂದು ಗದ್ದಲ ಮಾಡುತ್ತಿರುವುದು ವಿಚಿತ್ರವೆನಿಸಿತು. ಅತ್ತೆಯ ಬಗ್ಗೆ ಅವರಿಗೆ ಪೂರ್ಣ ಸಹಾನುಭೂತಿಯಿತ್ತು. ಅತ್ತೆಗೆ ಏನು ತಿನ್ನಬೇಕೆನಿಸಿದೆ ಎಂದು ಕೇಳುವ ಆಸೆ ಅವಳಿಗಿತ್ತು. ಏಕೆಂದರೆ ಮದುವೆಯಾಗಿ ಬಂದಾಗಿನಿಂದಲೂ ಅತ್ತೆ ಅವಳನ್ನು ಮಗಳಂತೆಯೇ ನೋಡಿಕೊಂಡಿದ್ದರು. ಅವಳ ಇಷ್ಟ ಕಷ್ಟಗಳ ಬಗ್ಗೆ ಕಾಳಜಿ ವಹಿಸಿದ್ದರು. ಆದರೆ ಇಂದು ಪತಿಯ ಮಾತುಗಳನ್ನು ಕೇಳಿ ಅವಳಿಗೆ ತುಂಬಾ ಬೇಸರವಾಯಿತು. ಸಂಜೆ ದೀಪಕ್ ವರ್ಮಾ ಅವರು ಎಲ್ಲರನ್ನೂ ಈ ವಿಷಯದ ಬಗ್ಗೆ ಚರ್ಚಿಸಲು ಹಾಲ್ಗೆ ಬರುವಂತೆ ಕರೆದರು. ಆದರೆ ಯಾರೂ ತಮ್ಮ ಕೋಣೆಯಿಂದ ಹೊರಬರಲಿಲ್ಲ. ದೀಪಕ್ ವರ್ಮಾ ಅವರು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು. ಸಾಮಾನ್ಯವಾಗಿ ಅವರು ಕರೆದ ತಕ್ಷಣ ಮಕ್ಕಳು ಹೆದರಿ ಓಡಿಬರುತ್ತಿದ್ದರು. ಏಕೆಂದರೆ ಅವರ ಮಾತು ಸ್ವಲ್ಪ ಕಠಿಣವಾಗಿದ್ದರೂ ಮನಸ್ಸು ಮಾತ್ರ ಬೆಣ್ಣೆಯಂತಿತ್ತು. ಅವರ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿತ್ತು. ಸಾನ್ವಿ ಮನೆಗೆ ಬಂದಾಗಿನಿಂದಲೂ ಅವಳ ಮೇಲೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಅವಳಿಲ್ಲದೆ ಅವರಿಗೆ ಬೆಳಗಿನ ಚಹಾವೂ ಸೇರುತ್ತಿರಲಿಲ್ಲ. ಇಂದು ಕರೆದರೂ ಅನಿಕೇತ್ ಮತ್ತು ಸಾನ್ವಿ ಬರದಿದ್ದಾಗ ಸಾನ್ವಿಗೆ ಒಂದು ರೀತಿಯ ಅಪರಾಧ ಪ್ರಜ್ಞೆ ಕಾಡಿತು. ಅಪ್ಪ ಅಮ್ಮ ಮಾತಾಡಲು ಬಯಸುತ್ತಿದ್ದಾರೆ, ಆದರೆ ಮಕ್ಕಳು ಕೇಳಿಸಿಕೊಳ್ಳಲು ಸಿದ್ಧವಿಲ್ಲವಲ್ಲ ಎಂದು ಅವಳಿಗೆ ಸಂಕಟವಾಯಿತು. ದಿನವೂ ಸಾನ್ವಿ ಅತ್ತೆಯ ಜೊತೆ ಸೇರಿ ತಿಂಡಿ ಮಾಡುತ್ತಿದ್ದಳು. ಅನಿಕೇತ್ ಆಫೀಸ್ನಿಂದ ಬಂದ ಮೇಲೆ ಎಲ್ಲರೂ ಕುಳಿತು ಊಟ ಮಾಡುತ್ತಾ ಮಾತಾಡುತ್ತಿದ್ದರು. ಆದರೆ ಇಂದು ಎಲ್ಲವೂ ಚಲ್ಲಾಪಿಲ್ಲಿಯಾದಂತೆ ಭಾಸವಾಯಿತು. ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಸಾನ್ವಿ ಪತಿಯ ಬಳಿ ಹೋಗಿ, ನೋಡಿ, ಮಾವನವರು ಕರೆದಿದ್ದಾರೆ, ಮರೆತಿದ್ದೀರಾ ಎಂದಳು. ಅನಿಕೇತ್ನ ಮುಖ ಸಿಟ್ಟಿನಿಂದ ಕೆಂಪಾಯಿತು. ನನಗೆ ಯಾರ ಜೊತೆಯೂ ಮಾತಾಡುವ ಅವಶ್ಯಕತೆಯಿಲ್ಲ. ನೀನು ನನ್ನ ಹೆಂಡತಿ, ನಾನು ಹೇಳಿದಂತೆ ಕೇಳು, ಜಾಸ್ತಿ ತಲೆ ಉಪಯೋಗಿಸಬೇಡ ಎಂದು ಗುಡುಗಿದನು. ಸಾನ್ವಿಗೆ ಆಶ್ಚರ್ಯವಾಯಿತು. ಅವಳು ಪತ್ನಿಯಾಗಿದ್ದರೆ ಅತ್ತೆ ಮಾವನಿಗೆ ಮಗಳಾಗಲು ಸಾಧ್ಯವಿಲ್ಲವೇ? ಆದರೂ ಅವಳು ವಿವೇಕದಿಂದ ಸುಮ್ಮನೆ ಇದ್ದಳು. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದವಾಯಿತು. ಮಗನೇ, ಅನಿಕೇತ್ ಎಂಬ ದೀಪಕ್ ವರ್ಮಾ ಅವರ ಧ್ವನಿ ಕೇಳಿಸಿತು. ಆದರೆ ಅನಿಕೇತ್ ಉತ್ತರಿಸದೆ ಮೊಬೈಲ್ನಲ್ಲಿ ಬ್ಯುಸಿಯಾಗಿರುವಂತೆ ನಟಿಸಿದನು. ಸಾನ್ವಿ ಬಾಗಿಲು ತೆಗೆದಾಗ ದೀಪಕ್ ವರ್ಮಾ ಹೇಳಿದರು, ಬೇಡ ಮಗಳೇ, ಈಗ ಬೇಡ. ನಾನು ಮತ್ತು ನಿಮ್ಮಮ್ಮ ನಿಮ್ಮಿಬ್ಬರ ಜೊತೆ ಮಾತಾಡಬೇಕು. ದಯವಿಟ್ಟು ಹಾಲ್ಗೆ ಬನ್ನಿ. ಇಷ್ಟು ಹೇಳಿ ಅವರು ಅಲ್ಲಿಂದ ಹೋದ್ರು. ರಿಯಾನನ್ನು ಹೊರತುಪಡಿಸಿ ಉಳಿದೆಲ್ಲರೂ ಹಾಲ್ನಲ್ಲಿ ಜಮಾಯಿಸಿದ್ದರು. ಸಾನ್ವಿ ರಿಯಾನನ್ನು ಹಲವು ಬಾರಿ ಕರೆದರೂ ಅವಳು ಬಾಗಿಲು ತೆರೆಯಲಿಲ್ಲ. ಕೇವಲ ದಯವಿಟ್ಟು ನನ್ನನ್ನು ಪೀಡಿಸಬೇಡಿ, ನಾನು ಒಬ್ಬಳೇ ಇರಲು ಬಯಸುತ್ತೇನೆ ಎಂದು ಮಾತ್ರ ಹೇಳಿದಳು. ಹಾಲ್ನಲ್ಲಿ ದೀಪಕ್ ವರ್ಮಾ ಮತ್ತು ಸರೋಜಾ ವರ್ಮಾ ತಲೆ ತಗ್ಗಿಸಿ ಕುಳಿತಿದ್ದರು. ಎದುರಿಗೆ ಅನಿಕೇತ್ ಕುಳಿತಿದ್ದನು ಮತ್ತು ಸಾನ್ವಿ ಅವನ ಪಕ್ಕದಲ್ಲಿ ಬಂದು ನಿಂತಳು. ಅತ್ತೆಯ ಮುಖ ನೋಡಿದಾಗ ಸಾನ್ವಿಯ ಮನಸ್ಸು ಚೂರಾಯಿತು. ಅವರ ಕಣ್ಣುಗಳು ಅಳುವಿನಿಂದ ಬಾತಿದ್ದವು. ಮುಖ ಪೂರ್ತಿ ಬಾಡಿಹೋಗಿತ್ತು. ಬಹುಶಃ ದಿನವಿಡೀ ಅವರು ಅಳುತ್ತಲೇ ಇದ್ದಿರಬೇಕು. ಇಂದು ಅವರು ದಿನವಿಡೀ ಕೋಣೆಯಿಂದ ಹೊರಗೆ ಬಂದಿರಲಿಲ್ಲ. ಇದನ್ನು ಕಂಡು ಸಾನ್ವಿಯ ಕಣ್ಣುಗಳು ತುಂಬಿ ಬಂದವು. ಅಷ್ಟರಲ್ಲಿ ಅನಿಕೇತ್ ಕಠಿಣ ದನಿಯಲ್ಲಿ ಹೇಳಿದ, ಏನು ಹೇಳ್ಬೇಕಿತ್ತೋ ಬೇಗ ಹೇಳಿ, ನನಗೆ ಕೆಲಸವಿದೆ. ಅನಿಕೇತ್ ತನ್ನ ತಂದೆಯ ಜೊತೆ ಎಂದೂ ಇಂತಹ ದನಿಯಲ್ಲಿ ಮಾತನಾಡಿದವನಲ್ಲ. ದೀಪಕ್ ವರ್ಮಾ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳುತ್ತಾ ಮೆಲ್ಲನೆ ಹೇಳಿದರು, ನಿಮಗೆಲ್ಲ ವಿಷಯ ತಿಳಿದೇ ಇದೆಯಲ್ಲವೇ? ಅನಿಕೇತ್ ಕೋಪದಿಂದಲೇ ಉತ್ತರಿಸಿದ, ಹೌದು, ತಿಳಿದಿದೆ. ಈಗ ಇದರ ಬಗ್ಗೆ ನೀವೇನು ಹೇಳುತ್ತೀರಿ? ನಾವು ನಿಮಗೆ ಏನು ತಾನೇ ಹೇಳಲು ಸಾಧ್ಯ ತಂದೆಯವರೇ? ನೀವು ಏನನ್ನೂ ಹೇಳುವಂತೆಯೇ ಬಿಟ್ಟಿಲ್ಲ. ಈಗ ಜನರ ಮುಂದೆ ಮುಖ ಹೇಗೆ ತೋರಿಸಬೇಕು ಎಂಬುದೇ ನನಗೆ ಅರ್ಥವಾಗುತ್ತಿಲ್ಲ. ನೀವು ನಮ್ಮನ್ನು ಎಲ್ಲಿಯೂ ಮುಖ ತೋರಿಸದಂತೆ ಮಾಡಿಬಿಟ್ಟಿರಿ. ತನ್ನ ಪತಿಯ ಮಾತುಗಳನ್ನು ಕೇಳಿ ಸಾನ್ವಿ ಒಮ್ಮೆ ಅವನನ್ನು ಮತ್ತೊಮ್ಮೆ ಅತ್ತೆ ಮಾವನನ್ನು ನೋಡುತ್ತಿದ್ದಳು. ಅವಳಿಗೆ ತನ್ನ ಕಿವಿಯನ್ನೇ ತನಗೆ ನಂಬಲಾಗುತ್ತಿರಲಿಲ್ಲ. ಆಗ ದೀಪಕ್ ವರ್ಮಾ ಕೇಳಿದರು,
ಅಂದರೆ ನಮ್ಮ ಕಾರಣದಿಂದ ನಿನಗೆ ಹೊರಗೆ ಹೋಗಲು ನಾಚಿಕೆಯಾಗುತ್ತಿದೆಯೇ? ಈ ಮಾತು ಕೇಳಿದಾಗ ಅನಿಕೇತನ ಧ್ವನಿ ಇನ್ನೂ ಏರಿತು. ಮತ್ತೇನಿಲ್ಲ, ನನಗೂ ಸ್ನೇಹಿತರಿದ್ದಾರೆ, ರಿಯಾಗೂ ಗೆಳತಿಯರಿದ್ದಾರೆ, ಸಾನ್ವಿಯ ತವರು ಮನೆಯವರಿದ್ದಾರೆ. ಜನರು ಏನೆಂದುಕೊಂಡಾರು ಎಂದು ಯೋಚಿಸಿದರೆ ನಾಚಿಕೆಯಿಂದ ನನ್ನ ತಲೆ ತಗ್ಗುತ್ತಿದೆ. ಮಗನ ಮಾತು ಕೇಳಿ ಸರೋಜಾ ವರ್ಮಾ ಅವರ ಕಣ್ಣಿಂದ ನೀರು ಹರಿಯತೊಡಗಿತು. ಸಾನ್ವಿ ತಕ್ಷಣ ಅವರನ್ನು ಅಪ್ಪಿಕೊಂಡಳು. ಅವಳಿಗೂ ತುಂಬಾ ನೋವಾಗುತ್ತಿತ್ತು. ಆದರೆ ಅನಿಕೇತ್ ಮಾತು ನಿಲ್ಲಿಸಲಿಲ್ಲ. ಇಷ್ಟೆಲ್ಲ ಸಮಾಚಾರ ಮಾಡಿದ ಮೇಲೆ ಈಗ ನಮ್ಮನ್ನೆಲ್ಲ ಕರೆದು ಸಭೆ ನಡೆಸುತ್ತಿದ್ದೀರಾ? ತಂದೆಯವರೇ, ನಾನು ಹೇಳುವುದು ಇಷ್ಟೇ. ಇಂದಿನಿಂದ ನನಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲ. ಇನ್ನು ಮುಂದೆ ನಾನು ನನ್ನ ಇಷ್ಟದಂತೆ ಬದುಕುತ್ತೇನೆ, ನೀವು ನಿಮ್ಮಿಷ್ಟದಂತೆ ಇರಿ. ರಿಯಾ ಏನು ಮಾಡುತ್ತಾಳೆಯೋ ಅವಳೇ ನಿರ್ಧರಿಸಲಿ. ದೀಪಕ್ ವರ್ಮಾ ಅವರ ಕಣ್ಣುಗಳು ಸಿಟ್ಟಿನಿಂದ ಕೆಂಪಾದವು. ಅತ್ತ ಸರೋಜಾ ವರ್ಮಾ ಅವರ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಆಗ ದೀಪಕ್ ವರ್ಮಾ ತಮ್ಮ ನೋವನ್ನು ಅದುಮಿಟ್ಟುಕೊಂಡು ಹೇಳಿದರು, ಅಂದರೆ ನೀನು ಈ ಸಂಸಾರವನ್ನು ಒಡೆಯಲು ಬಯಸುತ್ತಿದ್ದೀಯಾ? ಇದನ್ನು ಕೇಳಿ ಅನಿಕೇತ್ ಸೋಫಾದಿಂದ ಎದ್ದು ನಿಂತು ಹೇಳಿದ, ನನಗೆ ಈ ಹೆಂಗಸರ ವಿಷಯಗಳಲ್ಲಿ ಆಸಕ್ತಿಯಿಲ್ಲ. ಆದರೆ ಹೌದು, ನಾನು ನಿಮ್ಮೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟಪಡುವುದಿಲ್ಲ ಮತ್ತು ನಿಮ್ಮ ಜೊತೆ ಇರಲು ಬಯಸುವುದಿಲ್ಲ. ದೀಪಕ್ ವರ್ಮಾ ತಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದರು, ಹಾಗಾದರೆ ಸರಿ, ನಿನಗೆ ನಮ್ಮ ಜೊತೆ ಇರಲು ಇಷ್ಟವಿಲ್ಲದಿದ್ದರೆ ನಾನು ಮತ್ತು ನಿನ್ನ ತಾಯಿ ನಮ್ಮ ಹಳೆಯ ಹಳ್ಳಿಯ ಮನೆಗೆ ಹೊರಟು ಹೋಗುತ್ತೇವೆ. ಅನಿಕೇತ್ ಹೀಯಾಳಿಸುತ್ತಾ ಹೇಳಿದ, ಇಷ್ಟೊಂದು ಉಪಕಾರ ಮಾಡುವ ಅಗತ್ಯವಿಲ್ಲ. ಈಗಾಗ್ಲೇ ಸಾಕಷ್ಟು ಮರ್ಯಾದೆ ಹರಾಜ್ ಹಾಕಿದ್ದೀರಿ. ಅಷ್ಟು ಹೇಳಿ ಅವನು ಸಿಟ್ಟಿನಿಂದ ತನ್ನ ಕೋಣೆಗೆ ಹೋಗಿಬಿಟ್ಟನು. ಇತ್ತ ಹಾಲಿನಲ್ಲಿ ಕುಳಿತಿದ್ದ ತಂದೆ ತಾಯಿ ಇಬ್ಬರೂ ತಮ್ಮ ಮಕ್ಕಳ ವರ್ತನೆಯನ್ನು ಕಂಡು ಅಪರಾಧ ಪ್ರಜ್ಞೆಯಿಂದ ನಲುಗುತ್ತಿದ್ದರು. ಇದರ ನಂತರ ಹಲವು ದಿನಗಳು ಕಳೆದು ಹೋದವು. ಆದರೆ ಮನೆಯಲ್ಲಿ ಮೊದಲಿನ ಸಂಭ್ರಮ ಮರಳಲೇ ಇಲ್ಲ. ಅನಿಕೇತ್ ಮತ್ತು ರಿಯಾ ಇಬ್ಬರೂ ಪೋಷಕರೊಂದಿಗೆ ಮಾತನಾಡುತ್ತಿರಲಿಲ್ಲ. ತಮ್ಮ ಕೋಣೆಗಳಿಗೆ ಸೀಮಿತವಾಗಿದ್ದರು. ಒಂದು ವೇಳೆ ಎದುರಾದರೂ ಪೋಷಕರನ್ನು ಕೋಪ ಮತ್ತು ದ್ವೇಷದ ದೃಷ್ಟಿಯಿಂದ ನೋಡುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಅವರ ನೋವನ್ನು ಅರ್ಥಮಾಡಿಕೊಳ್ಳುತ್ತಿದ್ದರೆ ಅದು ಕೇವಲ ಸೊಸೆ ಸಾನ್ವಿ ಮಾತ್ರ. ಅವಳು ಅವರ ಬಗ್ಗೆ ಕಾಳಜಿ ವಹಿಸಲು ಪೂರ್ಣ ಪ್ರಯತ್ನ ಮಾಡುತ್ತಿದ್ದಳು. ಅವರ ಕ್ಷೇಮ ವಿಚಾರಿಸುತ್ತಿದ್ದಳು. ಅತ್ತೆಯ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಳು. ಆದರೆ ಅತ್ತೆ ಸರೋಜಾ ವರ್ಮಾ ಈಗ ಮೊದಲಿನಂತೆ ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಸಾನ್ವಿ ಗಮನಿಸಿದಳು. ಸಾನ್ವಿ ಮತ್ತು ದೀಪಕ್ ವರ್ಮಾ ಅವರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದು ಅಷ್ಟಾಗಿ ಸಾಧ್ಯವಾಗುತ್ತಿರಲಿಲ್ಲ. ಸಾನ್ವಿ ತನ್ನ ಪೋಷಕರಿಗಾಗಿ ಏನನ್ನೂ ಮಾಡುವುದು ಅನಿಕೇತ್ಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹಾಗಾಗಿ ಅವನು ಮನೆಯಲ್ಲಿದ್ದಾಗ ಅವಳು ಬಯಸಿದರೂ ಅವರ ಬಳಿ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗೆಯೇ 7 ತಿಂಗಳುಗಳು ಉರುಳಿದವು. ಒಂದು ದಿನ ಇದ್ದಕ್ಕಿದ್ದಂತೆ ಸರೋಜಾ ವರ್ಮಾ ಅವರ ಆರೋಗ್ಯ ಹದಗೆಡತೊಡಗಿತು. ಕಾಲುಗಳಲ್ಲಿ ಬಾವು ಕಾಣಿಸಿಕೊಂಡಿತು. ಅವರು ಏನನ್ನೂ ತಿನ್ನಲು ಕುಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ವಾಂತಿಯಾಗುತ್ತಿದ್ದುದರಿಂದ ದೇಹ ಎಷ್ಟು ಸುಸ್ತಾಗಿತ್ತೆಂದರೆ ಅವರಿಗೆ ನಡೆಯಲೂ ಆಗುತ್ತಿರಲಿಲ್ಲ. ದೀಪಕ್ ವರ್ಮಾ ಅವರಿಗೆ ಪತ್ನಿಯ ಬಗ್ಗೆ ಬಹಳ ಚಿಂತೆಯಿತ್ತು. ಆದ್ದರಿಂದ ಅವರು ದಣಿವಿಲ್ಲದೆ ಅವಳ ಸೇವೆಯಲ್ಲಿ ತೊಡಗಿದ್ದರು. ಪತ್ನಿಯ ಕಾಲು ಒತ್ತುತ್ತಿದ್ದರು, ಕೈಯಾರೆ ತಿನ್ನಿಸುತ್ತಿದ್ದರು. ವಾಂತಿಯಾದರೆ ತಾವೇ ಸ್ವತಃ ಸ್ವಚ್ಛಗೊಳಿಸುತ್ತಿದ್ದರು. ಪತ್ನಿಯ ಮೇಲೆ ಅವರಿಗಿದ್ದ ಪ್ರೇಮವನ್ನು ಕಂಡು ಸಾನ್ವಿ ಆಶ್ಚರ್ಯಚಕಿತಳಾದಳು. ಆದರೆ ಇಷ್ಟೆಲ್ಲ ಆದರೂ ಅನಿಕೇತ್ ಮತ್ತು ತಂಗಿ ರಿಯಾ ಅವರ ಮನಸ್ಸು ಮಾತ್ರ ಕರಗಲೇ ಇಲ್ಲ. ಒಂದು ದಿನ ಸಾನ್ವಿಗೆ ಅವಳ ತಾಯಿಯ ಫೋನ್ ಬಂತು. ಕೆಲವು ದಿನಗಳ ಕಾಲ ಅಮ್ಮನ ಜೊತೆ ಇರಲು ನಮ್ಮ ಮನೆಗೆ ಬಂದು ಬಿಡು ಎಂದು ಹೇಳಿದರು. ಸಾನ್ವಿ ಆಶ್ಚರ್ಯದಿಂದ ಕೇಳಿದಳು, ಏನ್ ಹೇಳ್ತಾ ಇದ್ದೀಯಾ ಅಮ್ಮ? ಅತ್ತೆಯನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಬರಲಿ? ಅದಕ್ಕೆ ಅವಳ ತಾಯಿ ಸಿಟ್ಟಿನಿಂದ, ಸಾನ್ವಿ, ನಿನಗೆ ಬುದ್ಧಿ ಕೆಟ್ಟಿದೆಯೇ? ಈಗ ನೀನು ಅತ್ತೆಯ ಸೇವೆ ಮಾಡಿ ಆಮೇಲೆ ಅವರ ಮಗುವನ್ನೂ ಸಾಕುತ್ತೀಯಾ? ನಿನಗೂ ಒಂದು ಸಂಸಾರವಿದೆ, ಅದರ ಬಗ್ಗೆಯೂ ಯೋಚಿಸು ಎಂದರು. ಸಾನ್ವಿ ಶಾಂತವಾಗಿ ಉತ್ತರಿಸಿದಳು, ಆದರೆ ಅಮ್ಮ, ನನ್ನ ಅತ್ತೆ ಮನೆಯೇ ನನ್ನ ಕುಟುಂಬ ಎಂದು ನೀವೇ ನನಗೆ ಕಲಿಸಿದ್ದೀರಲ್ಲವೇ? ಈಗ ಯಾಕೆ ಹೀಗೆ ಮಾತನಾಡುತ್ತಿದ್ದೀರಿ? ನನಗೆ ತಿಳಿದಿರುವುದು ಒಂದೇ, ಇಂದು ನನ್ನ ಅತ್ತೆಗೆ ನನ್ನ ಅಗತ್ಯವಿದೆ. ನಾನು ಅವರ ಜೊತೆ ನಿಲ್ಲುತ್ತೇನೆ. ಇಷ್ಟು ಹೇಳಿ ತಾಯಿ ಇನ್ನೇನಾದರೂ ಹೇಳುವ ಮುನ್ನವೇ ಅವಳು ಫೋನ್ ಇಟ್ಟಳು. ಅಕ್ಕಪಕ್ಕದವರು ಈ ವಿಷಯದ ಬಗ್ಗೆ ಹಾಸ್ಯ ಮಾಡುತ್ತಿದ್ದರು. ಒಂದು ದಿನ ಪಕ್ಕದ ಮನೆಯ ಆಂಟಿ ಸಾನ್ವಿಯನ್ನು ನೋಡಿ ವ್ಯಂಗ್ಯವಾಗಿ ಕೇಳಿದರು, ಒಂದು ವಿಷಯ ಹೇಳು ಸೊಸೆ, ನಿನ್ನ ಅತ್ತೆ ಗರ್ಭಿಣಿಯೇ? ಸಾನ್ವಿ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಾ ನಗುಮುಖದಿಂದಲೇ ಹೇಳಿದಳು, ನೀವು ಕೇಳಿದ್ದು ಸರಿಯೇ ಇದೆ ಆಂಟಿ. ಅದಕ್ಕೆ ಆಂಟಿ ಜೋರಾಗಿ ನಗುತ್ತಾ, ಈ ವಯಸ್ಸಿನಲ್ಲಿ ಇಂತಹ ಸಾಹಸವೇ ಎಂದರು. ಆಗ ಸಾನ್ವಿ ಶಾಂತ ಹಾಗೂ ದೃಢದನಿಯಲ್ಲಿ ಹೇಳಿದಳು, ಒಂದು ವಿಷಯ ಹೇಳಿ ಆಂಟಿ, ಈ ವಯಸ್ಸಿನಲ್ಲಿ ಪತಿಯಿಂದ ಇಷ್ಟೊಂದು ಪ್ರೀತಿ ಎಷ್ಟು ಮಂದಿ ಪತ್ನಿಯರಿಗೆ ಸಿಗುತ್ತದೆ? ನನ್ನ ಅತ್ತೆ ಈ ವಿಷಯದಲ್ಲಿ ಬಹಳ ಅದೃಷ್ಟವಂತೆ. ಇಷ್ಟು ಹೇಳಿ ಅವಳು ಮುಂದೆ ನಡೆದಳು. ಆಗ ಹಿಂದಿನಿಂದ, ಅತ್ತೆಯ ಮೇಲಿನ ಪ್ರೀತಿ ನಿನ್ನ ಮೇಲೆ ಸ್ವಲ್ಪ ಜಾಸ್ತಿ ಪ್ರಭಾವ ಬೀರಿದಂತಾಯಿತು.
ಎಂಬ ಧ್ವನಿ ಕೇಳಿಸಿತು. ಮತ್ತೊಬ್ಬಳು ಸ್ತ್ರೀ, ಅಬ್ಬಬ್ಬಾ, ಈ ದಿನಗಳನ್ನು ನೋಡಬೇಕಿತ್ತೆ ಎಂದಳು. ಸಾನ್ವಿಗೆ ಸಿಟ್ಟು ಬಂದರೂ ಯಾರಿಗೂ ಉತ್ತರಿಸದೆ ಮನೆಗೆ ಮರಳುವುದೇ ಲೇಸೆಂದು ಭಾವಿಸಿದಳು. ಅಂದು ಬಹಳ ಜೋರಾಗಿ ಮಳೆ ಸುರಿಯುತ್ತಿತ್ತು. ಈ ಹವಾಮಾನದಲ್ಲಿ ಬಿಸಿಬಿಸಿಯಾದ ಛೋಲೆ ಪೂರಿ ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಸಾನ್ವಿ ಯೋಚಿಸಿದಳು. ಅದರಲ್ಲೂ ಸರೋಜಾ ವರ್ಮಾ ಮತ್ತು ಅನಿಕೇತ್ಗೆ ಅದು ಅಚ್ಚುಮೆಚ್ಚು. ಇಂದು ಹೇಗಾದರೂ ಮಾಡಿ ಕುಟುಂಬದ ಎಲ್ಲಾ ಸದಸ್ಯರನ್ನೂ ಒಂದೇ ಊಟದ ಮೇಜಿನ ಬಳಿ ಕುಳಿರಿಸಿ ಊಟ ಬಡಿಸಬೇಕೆಂದು ಸಾನ್ವಿ ನಿರ್ಧರಿಸಿದ್ದಳು. ಇಂದು ಅನಿಕೇತ್ ಮತ್ತು ರಿಯಾಗೆ ತನ್ನ ಶಕ್ತಿಯನ್ನು ತೋರಿಸಿಯಾದರೂ ಪೋಷಕರ ಪಕ್ಕದಲ್ಲಿ ಕೂರಿಸಲೇಬೇಕು ಎಂದು ಸಾನ್ವಿ ನಿರ್ಧರಿಸಿದ್ದಳು. ಈ ಆಲೋಚನೆಯಿಂದ ಅವಳ ಮುಖದಲ್ಲಿ ಸಣ್ಣ ನಗು ಮೂಡುತ್ತಲೇ ಇತ್ತು. ಅಷ್ಟರಲ್ಲಿ ದೀಪಕ್ ವರ್ಮಾ ಅಡುಗೆ ಮನೆಗೆ ಬಂದು ಆತಂಕದ ದನಿಯಲ್ಲಿ ಹೇಳಿದರು, ಮಗಳೇ, ನಮ್ಮ ಕೋಣೆಗೆ ಒಮ್ಮೆ ಬಾ, ನಿಮ್ಮ ಅಮ್ಮನ ಆರೋಗ್ಯ ಸರಿಯಿಲ್ಲದಂಟಿದೆ. ಇದನ್ನು ಕೇಳಿ ಸಾನ್ವಿ ಗಾಬರಿಯಾದಳು. ಅಮ್ಮನಿಗೆ ಏನಾಯಿತು ಪಿತಾಜಿ ಎಂದು ಕೇಳುತ್ತಲೇ ಹೆದರಿಕೆಯಿಂದ ಅವರ ಕೋಣೆಯತ್ತ ಓಡಿದಳು. ಕೋಣೆಗೆ ಹೋಗಿ ನೋಡಿದಾಗ ಸರೋಜಾ ವರ್ಮಾ ಹಾಸಿಗೆಯ ಮೇಲೆ ನೋವಿನಿಂದ ಒದ್ದಾಡುತ್ತಾ ದೇವನ ನಾಮಸ್ಮರಣೆ ಮಾಡುತ್ತಿದ್ದರು. ಅವರ ದೇಹ ಪೂರ್ತಿ ಬೆವರಿನಿಂದ ನೆನೆದಿತ್ತು. ಈ ದೃಶ್ಯ ನೋಡಿ ಸಾನ್ವಿಯ ಕೈಕಾಲುಗಳು ನಡುಗತೊಡಗಿದವು. ಏನು ಮಾಡಬೇಕೆಂದು ಅವಳಿಗೆ ತೋಚಲಿಲ್ಲ. ಅವಳು ಓಡಿಹೋಗಿ ಅತ್ತೆಯ ಕೈ ಹಿಡಿದು, ತುಂಬಾ ನೋವಾಗುತ್ತಿದೆಯೇ ಅಮ್ಮ? ನೀವು ಚಿಂತಿಸಬೇಡಿ, ನಾವು ನಿಮಗೆ ಏನೂ ಆಗಲು ಬಿಡುವುದಿಲ್ಲ. ಈಗಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇವೆ. ನೀವು ದೇವರನ್ನು ನೆನೆಯಿರಿ ಎಂದು ಧೈರ್ಯ ತುಂಬಿದಳು. ದೀಪಕ್ ವರ್ಮಾ ಹೇಳಿದರು, ಮಗರೇ, ಈಗಲೇ ಅನಿಕೇತ್ಗೆ ಫೋನ್ ಮಾಡು, ಅವನು ಆಫೀಸ್ ಗಾಡಿಯಲ್ಲಿ ಬೇಗ ಬರುತ್ತಾನೆ. ಸಾನ್ವಿ ತಕ್ಷಣ ಮೊಬೈಲ್ ತೆಗೆದು ಅನಿಕೇತ್ಗೆ ಕರೆ ಮಾಡಿದಳು. ಫೋನ್ ರಿಂಗ್ ಆಗುತ್ತಲೇ ಇತ್ತು, ಆದರೆ ಅವನು ಫೋನ್ ಎತ್ತಲಿಲ್ಲ. ಅವಳು ಪದೇ ಪದೇ ಕರೆ ಮಾಡಿದರೂ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಗಾಬರಿಯಾದ ಸಾನ್ವಿ ರಿಯಾಳ ಕೋಣೆಯತ್ತ ಓಡಿ ಬಾಗಿಲು ತಟ್ಟುತ್ತಾ, ರಿಯಾ, ಬೇಗ ಬಾ, ಅಮ್ಮನ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಕೂಗಿದಳು. ಇದನ್ನು ಕೇಳಿ ರಿಯಾ ಗಾಬರಿಯಾಗಿ, ಏನಾಯಿತು ಅತ್ತಿಗೆ ಎಂದು ಕೇಳಿದಳು. ಆದರೆ ಸಾನ್ವಿ ಉಸಿರುಗಟ್ಟಿದಂತಾಗಿ ಮಾತೇ ಹೊರಡುತ್ತಿರಲಿಲ್ಲ. ಅಮ್ಮನ ಆರೋಗ್ಯ ಬಹಳ ಕೆಟ್ಟಿದೆ, ನಿನ್ನ ಅಣ್ಣನಿಗೆ ಫೋನ್ ಮಾಡಿದರೆ ಅವರು ಎತ್ತುತ್ತಿಲ್ಲ ಎಂದು ಕಷ್ಟಪಟ್ಟು ಹೇಳಿದಳು. ರಿಯಾ ತಕ್ಷಣ ಓಡಿಹೋಗಿ ನೋಡಿದಾಗ ದೀಪಕ್ ವರ್ಮಾ ಅವರು ಪತ್ನಿಯ ಪಾದಗಳನ್ನು ಮಸಾಜ್ ಮಾಡುತ್ತಿದ್ದರು. ಸಾನ್ವಿಯನ್ನು ನೋಡುತ್ತಲೇ ಅವರು ಕೇಳಿದರು, ಅನಿಕೇತ್ ಏನು ಹೇಳಿದ ಮಗಳೇ, ಅವನು ಬರುತ್ತಿದ್ದಾನಾ? ಸಾನ್ವಿ ಮೌನವಾಗಿ, ಇಲ್ಲ ಪಿತಾಜಿ, ಅವರು ಫೋನ್ ಎತ್ತುತ್ತಿಲ್ಲ ಎಂದಳು. ದೀಪಕ್ ವರ್ಮಾ ಅವರು ಇನ್ನೇನೂ ಹೇಳದೆ ಬೇಗನೆ ತಮ್ಮ ಕುರ್ತಾ ಹಾಕಿಕೊಂಡು ಹೊರಡಲು ಅನುವಾದರು. ಎಲ್ಲಿಗೆ ಹೋಗುತ್ತಿದ್ದೀರಾ ಪಿತಾಜಿ ಎಂದು ಸಾನ್ವಿ ಕೇಳಿದಾಗ, ಮಗಳೇ, ನಾನು ಆಟೋ ರಿಕ್ಷಾ ಹುಡುಕಿಕೊಂಡು ಬರುತ್ತೇನೆ, ನೀನು ಅಮ್ಮನ ಹತ್ತಿರ ಇರು ಎಂದರು. ಆದರೆ ಪಿತಾಜಿ, ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿದೆ ಎಂದರು. ಅವರು, ಮಗಳೇ, ಬೇರೆ ದಾರಿಯಿಲ್ಲ ಎಂದು ತಮ್ಮ ಕಣ್ಣೀರು ಒರೆಸಿಕೊಂಡು ವೇಗವಾಗಿ ಹೊರಗೆ ಹೋದರು. ಇತ್ತ ಸಾನ್ವಿ ಮತ್ತು ರಿಯಾ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದರು. ಸರೋಜಾ ವರ್ಮಾ ನೋವಿನಿಂದ ನಡುಗುತ್ತಿರುವುದನ್ನು ಕಂಡು ಪಕ್ಕದಲ್ಲೇ ಕುಳಿತಿದ್ದ ರಿಯಾ ಅಳತೊಡಗಿದಳು. ಸಾನ್ವಿ ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟಾಗ ರಿಯಾ ಅವಳನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು, ಅತ್ತಿಗೆ, ನಾನು ಅಮ್ಮನ ಜೊತೆ ತುಂಬಾ ತಪ್ಪು ನಡವಳಿಕೆ ತೋರಿಸಿದೆ. ಇಂದು ಅವರ ಈ ಸ್ಥಿತಿ ನೋಡಿ ನನಗೆ ನನ್ನ ಮೇಲೆಯೇ ಅಸಹ್ಯವಾಗುತ್ತಿದೆ. ಅಮ್ಮನ ಈ ಸ್ಥಿತಿಗೆ ನಾನೇ ಕಾರಣ. ಅತ್ತಿಗೆ, ಅವರು ನಮ್ಮನ್ನು ಕ್ಷಮಿಸುತ್ತಾರಾ? ಅವರು ಮೊದಲಿನಂತೆ ಗುಣಮುಖರಾಗುತ್ತಾರಲ್ಲವೇ? ಸಾನ್ವಿ ಸಮಾಧಾನಪಡಿಸುತ್ತಾ, ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ, ನೀನು ಕೇವಲ ಪ್ರಾರ್ಥನೆ ಮಾಡು ಎಂದಳು. ಅಷ್ಟರಲ್ಲಿ ಸರೋಜಾ ವರ್ಮಾ ರಿಯಾಳನ್ನು ಹತ್ತಿರ ಕರೆದರು. ರಿಯಾ ಪುಟ್ಟ ಮಗುವಿನಂತೆ ಅವರ ಮಡಿಲಲ್ಲಿ ತಲೆಯಿಟ್ಟು ಅಳತೊಡಗಿದಳು. ಆ ನೋವಿನಲ್ಲೂ ತಾಯಿ ಮಗಳ ತಲೆ ಸವರುತ್ತಿದ್ದರು. ಸಾನ್ವಿ ಮತ್ತೆ ತನ್ನ ಪತಿಗೆ ಫೋನ್ ಮಾಡಲು ಪ್ರಯತ್ನಿಸಿದಳು, ಆದರೆ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಆಗ ಅವಳಿಗೆ ತನ್ನ ತವರು ಮನೆ ಹತ್ತಿರವೇ ಇರುವುದು ನೆನಪಾಗಿ ತಾಯಿಗೆ ಫೋನ್ ಮಾಡಿದಳು. ಅಮ್ಮ, ಅಣ್ಣ ಎಲ್ಲಿದ್ದಾನೆ? ನನ್ನ ಅತ್ತೆಯ ಆರೋಗ್ಯ ತುಂಬಾ ಕೆಟ್ಟಿದೆ. ಅಣ್ಣನ ಕಾರಿನಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಬೇಡ ಕಳುಹಿಸಿಕೊಡು ಎಂದು ಬೇಡಿಕೊಂಡಳು. ಇದನ್ನು ಕೇಳಿ ಅವಳ ತಾಯಿಯೂ ಆತಂಕಗೊಳ್ಳಾದರು. ಮಗಳೇ, ನಿನ್ನ ಅಣ್ಣ ಇಂದು ಬೆಳಿಗ್ಗೆಯೇ ಕಾರಿನಲ್ಲಿ ಊರಿನ ಹೊರಗೆ ಹೋಗಿದ್ದಾನೆ ಎಂದು ಸಾನ್ವಿಯ ಕೊನೆಯ ನಂಬಿಕೆಯು ಮಣ್ಣುಪಾಲಾಯಿತು. ರಿಯಾ ಅಳುತ್ತಾ ಸಾನ್ವಿ, ಅಮ್ಮನ ಸ್ಥಿತಿ ಇನ್ನೂ ಬಿಗಡಾಯಿಸುತ್ತಿದೆ ಎಂದಳು. ಸುಮಾರು 10 ನಿಮಿಷಗಳ ನಂತರ ದೀಪಕ್ ವರ್ಮಾ ಮಳೆಯಲ್ಲಿ ನೆನೆಯುತ್ತಾ ವಾಪಸ್ ಬಂದರು ಮತ್ತು ಕೇಳಿದರು, ಅನಿಕೇತ್ ಬಂದನೆ? ಈ ಮಾತು ಕೇಳಿ ಸಾನ್ವಿ ಮೌನವಾಗಿ ತಲೆ ತಗ್ಗಿಸಿದಳು. ಇಲ್ಲ ಪಿತಾಜಿ, ಅವರ ಫೋನ್ ಇನ್ನೂ ಸ್ವಿಚ್ ಆಫ್ ಆಗಿದೆ. ಮಗ್ಳೇ, ನಾನು ಆಟೋ ತಂದಿದ್ದೇನೆ. ನೀವಿಬ್ರೂ ಅಮ್ಮನಿಗೆ ಆಸರೆಯಾಗಿ ರಸ್ತೆಯವರೆಗೆ ಕರೆದುಕೊಂಡು ಬನ್ನಿ. ಎಲ್ಲರೂ ಹೇಗೋ ಕಷ್ಟಪಟ್ಟು ಸರೋಜಾ ವರ್ಮಾ ಅವರನ್ನು ಆಟೋವರೆಗೆ ಕರೆತಂದರು. ದೀಪಕ್ ವರ್ಮಾ ಆಟೋ ಚಾಲಕನ ಪಕ್ಕದಲ್ಲಿ ಕುಳಿತರು. ಉಳಿದ ಮೂವರು ಹಿಂದೆ ಕುಳಿತರು. ದೀಪಕ್ ವರ್ಮಾ ಪದೇ ಪದೇ ಹಿಂದೆ ತಿರುಗಿ ಸರೋಜಾ ಅವರನ್ನು ನೋಡುತ್ತಿದ್ದರು. ಅತ್ತ ಮಳೆ ಇನ್ನೂ ಜೋರಾಗಿತ್ತು.
ಇಂದು ಆ ಪುಟ್ಟ ದಾರಿಯೂ ಏಕೋ ಅತೀ ಉದ್ದವೆನಿಸುತ್ತಿತ್ತು. ಸುಮಾರು 20 ನಿಮಿಷಗಳ ನಂತರ ಆಸ್ಪತ್ರೆ ತಲುಪಿದ ಕೂಡಲೇ ಸರೋಜಾ ಅವರನ್ನು ತುರ್ತು ನಿಗಾಘಟಕಕ್ಕೆ ದಾಖಲಿಸಲಾಯಿತು. ದೀಪಕ್ ವರ್ಮಾ ಅವರು ಆತಂಕದಲ್ಲಿರುವುದನ್ನು ಕಂಡು ಸಾನ್ವಿ ಅವರ ಕೈ ಹಿಡಿದು ಕುರ್ಚಿಯ ಮೇಲೆ ಕುಳ್ಳಿರಿಸಿದಳು. ರಿಯಾ ತಂದೆಯನ್ನು ಅಪ್ಪಿಕೊಂಡು ಅಳತೊಡಗಿದಳು. ಸುಮಾರು ಅರ್ಧಗಂಟೆಯ ನಂತರ ವೈದ್ಯರು ಬಂದು, ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಬೇಕು, ಈಗಲೇ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಜೀವಕ್ಕೆ ಅಪಾಯವಿದೆ ಎಂದು ತಿಳಿಸಿದರು. ಇದನ್ನು ಕೇಳಿ ದೀಪಕ್ ವರ್ಮಾ ಕುರ್ಚಿಯಲ್ಲೇ ಜಡವಾದರು. ಸಾನ್ವಿ ಅವರನ್ನು ಸಂಭಾಳಿಸುತ್ತಾ, ಪಿತಾಜಿ, ಧೈರ್ಯ ತಂದುಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ ಎಂದಳು. ದೀಪಕ್ ವರ್ಮಾ ಕಣ್ಣೀರು ಒರೆಸಿಕೊಂಡು ವೈದ್ಯರಿಗೆ ಹೇಳಿದರು, ಸರಿ ಡಾಕ್ಟರ್, ನಿಮಗೆ ಯಾವುದು ಸರಿಯೆನಿಸುತ್ತದೋ ಅದನ್ನೇ ಮಾಡಿ, ದಯವಿಟ್ಟು ನನ್ನ ಪತ್ನಿಯ ಜೀವ ಉಳಿಸಿ. ವೈದ್ಯರು ಹೇಳಿದರು, ಮಗು ಪ್ರಿಮಿಚ್ಯೂರ್ ಅಥವಾ ಅಕಾಲಿಕ ಜನನ ಆಗಿದೆ ಮತ್ತು ಪರಿಸ್ಥಿತಿ ಗಂಭೀರವಾಗಿದೆ. ಈಗಲೇ ಏನೂ ಹೇಳಲು ಸಾಧ್ಯವಿಲ್ಲ, ಆದರೆ ನಾವು ಪೂರ್ಣ ಪ್ರಯತ್ನ ಮಾಡುತ್ತೇವೆ. ಶಸ್ತ್ರಚಿಕಿತ್ಸೆ ಆರಂಭವಾಯಿತು. ಸಾನ್ವಿ ಮಾವನ ಜೊತೆ ಕೌಂಟರ್ಗೆ ಹೋಗಿ ಎಲ್ಲಾ ದಾಖಲೆ ಪ್ರಕ್ರಿಯೆಗಳನ್ನು ಪೂರೈಸಿದಳು. ಮನೆಯಿಂದ ಹೊರಡುವ ಮುನ್ನ ಅವಳು ಪರ್ಸಿನಲ್ಲಿ ಸ್ವಲ್ಪ ಹಣ ಇಟ್ಟುಕೊಂಡಿದ್ದಳು. ಅದು ಈಗ ಸಹಾಯಕ್ಕೆ ಬಂದಿತು. ಇದನ್ನು ಕಂಡು ದೀಪಕ್ ವರ್ಮಾ ಅವಳ ತಲೆಯ ಮೇಲೆ ಕೈಯಿಟ್ಟು, ಮಗಳೇ, ನಿನ್ನ ಈ ಋಣವನ್ನು ನಾನು ಜೀವನಪೂರ್ತಿ ತೀರಿಸಲು ಸಾಧ್ಯವಿಲ್ಲ ಎಂದರು. ಸಾನ್ವಿ ನಗುತ್ತಾ, ಪಿತಾಜಿ, ನೀವು ನನ್ನನ್ನು ಮಗಳು ಎಂದು ಕರೆಯುತ್ತೀರಿ, ಮತ್ತೊಂದೆಡೆ ಋಣದ ಮಾತಾಡಿ ಪರಕೀಯಳನ್ನಾಗಿಯೂ ಮಾಡುತ್ತೀರಿ. ನಮಗೇನು ಬೇಡ, ನಿಮ್ಮ ಆಶೀರ್ವಾದದ ಹಸ್ತ ನಮ್ಮ ಮೇಲಿದ್ದರೆ ಸಾಕು ಎಂದಳು. ಇದನ್ನು ಕೇಳಿ ದೀಪಕ್ ವರ್ಮಾ ಕಣ್ಣಾಲಿಗಳು ತುಂಬಿ ಬಂದವು. ಶಸ್ತ್ರಚಿಕಿತ್ಸೆ ನಡೆಯುತ್ತಿತ್ತು. ಎಲ್ಲರೂ ಹೊರಗೆ ಕಾಯುತ್ತಿದ್ದರು. ಅನಿಕೇತ್ಗೆ ಮತ್ತೆ ಫೋನ್ ಮಾಡಿದರು, ಆದರೆ ಅದು ಇನ್ನೂ ಸ್ವಿಚ್ ಆಫ್ ಆಗಿತ್ತು. ಸುಮಾರು 1 ಗಂಟೆಯ ನಂತರ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯಿತು ಮತ್ತು ವೈದ್ಯರು ಹೊರಬಂದರು. ಅಭಿನಂದನೆಗಳು, ಗಂಡು ಮಗುವಾಗಿದೆ. ಇದನ್ನು ಕೇಳಿ ಸಾನ್ವಿ ಮತ್ತು ರಿಯಾ ಕೈಮುಗಿದು ದೇವರಿಗೆ ಧನ್ಯವಾದ ಅರ್ಪಿಸಿದರು. ದೀಪಕ್ ವರ್ಮಾ ಗಾಬರಿಯಿಂದ ಕೇಳಿದರು, ಮತ್ತು ನನ್ನ ಪತ್ನಿ, ಅವಳು ಹೇಗಿದ್ದಾಳೆ? ವೈದ್ಯರು ಮೌನವಾದರು. ಅವರ ಮೌನ ಕಂಡು ದೀಪಕ್ ವರ್ಮಾ ಅವರ ಉಸಿರೇ ನಿಂತಂತಾಯಿತು. ಏನಾದರೂ ಹೇಳಿ ಡಾಕ್ಟರ್. ಡಾಕ್ಟರ್ ಮೆಲ್ಲನೆ ಹೇಳಿದರು, ಅವರ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ಇಷ್ಟು ಹೇಳಿ ವೈದ್ಯರು ಹೊರಟು ಹೋದರು. ದೀಪಕ್ ವರ್ಮಾ ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವರು ನಡುಗುತ್ತಾ ಕುರ್ಚಿಯ ಮೇಲೆ ಕುಳಿತುಬಿಟ್ಟರು. ಸ್ವಲ್ಪ ಸಮಯದ ನಂತರ ನವಜಾತ ಶಿಶುವಿನ ಅಳುವಿನ ಶಬ್ದ ಕೇಳಿಸಿತು. ನರ್ಸ್ ಮಗುವನ್ನು ಹೊರಗೆ ತಂದರು. ಸಾನ್ವಿ ಮಗುವನ್ನು ಎಟ್ಟಿಕೊಂಡ ತಕ್ಷಣ ಮಗು ಅಳು ನಿಲ್ಲಿಸಿತು. ಮಗು ತನ್ನ ಪುಟ್ಟ ಕೈಗಳಿಂದ ಸಾನ್ವಿಯ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು. ಸಾನ್ವಿ ನಗುತ್ತಾ ರಿಯಾಗಿ ಕೇಳಿದಳು, ನೀನು ಮಗುವನ್ನು ಎತ್ತಿಕೊಳ್ಳುವುದಿಲ್ಲವೇ? ರಿಯಾ ಹೇಳಿದಳು, ಮೊದಲು ಅಪ್ಪನಿಗೆ ತೋರಿಸು. ದೀಪಕ್ ವರ್ಮಾ ತನ್ನ ಪುಟ್ಟ ಮಗನನ್ನು ಕಂಡು ಎದ್ದು ನಿಂತರು. ಮಗುವನ್ನು ಎತ್ತಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಇದನ್ನು ಕಂಡು ಸಾನ್ವಿ ಮತ್ತು ರಿಯಾ ತಮ್ಮ ಕಣ್ಣೀರು ತಡೆಯಲಾಗಲಿಲ್ಲ. ಮಗು ತಂದೆಯ ಆಶ್ರಯದಲ್ಲಿ ಸುಮ್ಮನೆ ಮಲಗಿತು. ಸಂಜೆ ಅನಿಕೇತ್ ಮನೆಗೆ ಬಂದಾಗ ಯಾರೂ ಇರಲಿಲ್ಲ. ಇದನ್ನು ಕಂಡು ಅವನ ಮನಸ್ಸಿನಲ್ಲಿ ಯಾವುದೋ ಅನಾಧೆಯ ಭಯ ಆವರಿಸಿತು. ಫೋನ್ ಚಾರ್ಜ್ಗೆ ಹಾಕಿದನು. ಫೋನ್ ಆನ್ ಆದ ಕೂಡಲೇ ಸಾನ್ವಿಯ 10 ಮಿಸ್ಡ್ ಕಾಲುಗಳು ಕಂಡವು. ಕೂಡಲೇ ದೀಪಕ್ ವರ್ಮಾ ಅವರಿಂದ ಫೋನ್ ಬಂತು. ಕೋಪದ ಕಾರಣ ಹಲವು ದಿನಗಳಿಂದ ಮಾತನಾಡದಿದ್ದ ಅನಿಕೇತ್ ಈಗ ಗಾಬರಿಯಿಂದ ಉತ್ತರಿಸಿದ, ಹೆಲೋ ಪಿತಾಜಿ, ಎಲ್ಲಿದ್ದೀರಿ? ಅಮ್ಮ ಚೆನ್ನಾಗಿದ್ದಾರಲ್ಲವೇ? ದೀಪಕ್ ವರ್ಮಾ ಹೇಳಿದರು, ಮಗನೇ, ನಾವು ಆಸ್ಪತ್ರೆಯಲ್ಲಿದ್ದೇವೆ. ನಿನ್ನ ತಾಯಿಯ ಸ್ಥಿತಿ ಸರಿಯಿಲ್ಲ. ನೀನೊಂದ್ ಕೆಲ್ಸ ಮಾಡು. ಅಲ್ಮೆರಾದ ಲಾಕರ್ನಲ್ಲಿ ನಿನ್ನ ತಾಯಿಯ ಎಲ್ಲ ರಿಪೋರ್ಟ್ಗಳಿವೆ. ಅವುಗಳನ್ನು ತೆಗೆದುಕೊಂಡು ತಕ್ಷಣ ಇಲ್ಲಿಗೆ ಬಾ. ತಂದೆಯವರೇ, ನೀವ್ ಚಿಂತಿಸ್ಬೇಡಿ, ನಾನೀಗ್ಲೇ ಬರ್ತೇನೆ. ಅನಿಕೇತ್ ಅವಸರದಲ್ಲಿ ಅಲ್ಮೆರಾ ತೆರೆದು ಲಾಕರ್ ಲಾಕ್ ತೆಗೆದನು. ಅಲ್ಲಿ ಸಾಕಷ್ಟು ಕಾಗದಗಳಿದ್ದವು. ರಿಪೋರ್ಟ್ಗಳನ್ನು ಹುಡುಕುವ ಭರದಲ್ಲಿ ಎಲ್ಲಾ ಕಾಗದಗಳು ನೆಲದ ಮೇಲೆ ಬಿದ್ದವು. ಆಗ ಅವನ ಕಣ್ಣು ಒಂದು ಕಾಗದದ ಮೇಲೆ ಬಿತ್ತು. ಅದು ಬಹುಶಃ ಅವನ ತಾಯಿಯ ಡೈರಿಯ ಒಂದು ಪುಟವಾಗಿತ್ತು. ಅನಿಕೇತ್ ನಡುಗುವ ಕೈಗಳಿಂದ ಆ ಕಾಗದವನ್ನು ಎತ್ತಿಕೊಂಡನು. ಅದರಲ್ಲಿ ಬರೆದಿದ್ದನ್ನು ಓದಿದ ಅವನ ಜೀವವೇ ಹೋದಂತಾಯಿತು. ಆ ಪುಟದಲ್ಲಿ ಹೀಗೆ ಬರೆದಿತ್ತು, ಕಮಲಾ ನಮ್ಮ ಮನೆಯ ಸದಸ್ಯೆ ಅಂತಿದ್ದಳು. ಅವಳ ಹಣೆಬರಹದಲ್ಲಿ ಇಷ್ಟೊಂದು ದುಃಖ ಏಕೆ ಬರೆದಿತ್ತೋ ತಿಳಿಯದು. ತಂದೆ ತಾಯಿ ಮೊದಲೇ ಇರಲಿಲ್ಲ. ಕೆಲವು ತಿಂಗಳುಗಳ ಹಿಂದೆ ಪತಿಯೂ ಮರಣ ಹೊಂದಿದನು. ಇಂದು ಅವಳು ಕೂಡ ಕ್ಯಾನ್ಸರ್ ಕಾಯಿಲೆಯ ವಿರುದ್ಧದ ಹೋರಾಟದಲ್ಲಿ ಸೋತಿದ್ದಾಳೆ. ಆದರೆ ಹೋಗುವ ಮುನ್ನ ತನ್ನ 3 ತಿಂಗಳ ಕಂದನನ್ನು ನಮ್ಮ ಮಡಿಲಿಗೆ ಹಾಕಿ ಹೋದಳು. ಅವಳ ಕೊನೆಯ ಮಾತುಗಳನ್ನು ನಾನು ಹೇಗೆ ಮರೆಯಲಿ? ಮನೆಯವರೇ, ಇದುವರೆಗೆ ನೀವು ನನ್ನ ಮೇಲೆ ದೊಡ್ಡ ಉಪಕಾರ ಮಾಡಿದ್ದೀರಿ. ಇಂದು ಇನ್ನೊಂದು ಉಪಕಾರ ಮಾಡಿ. ನನ್ನ ಮಗ ಅನಿಕೇತ್ನನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇನೆ. ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನು ಕೂಡ ಅವಳಿಗೆ ಮಾತು ಕೊಟ್ಟಿದ್ದೆ. ಅವಳ ಮಗನನ್ನು ನಮ್ಮ ಮಗನಂತೆಯೇ ಬೆಳೆಸುತ್ತೇವೆ ಮತ್ತು ನಾವೇ ಅವನ ತಂದೆ ತಾಯಿ ಎಂಬ ಭಾವನೆ ಅವನಲ್ಲಿ ಮೂಡುವಂತೆ ಮಾಡುತ್ತೇವೆ ಎಂದು. ಇದನ್ನು ಓದಿದ ಅನಿಕೇತ್ ಬೆವರಿನಿಂದ ತತ್ತರಿಸಿ ನೆಲದ ಮೇಲೆ ಕುಳಿತುಬಿಟ್ಟನು.
ಯಾವ ತಂದೆ ತಾಯಿಗೆ ಅವನು ಜೀವನವಿಡೀ ಚುಚ್ಚುಮಾಟುಗಳಿಂದ ನೋಯಿಸಿದ್ದನೋ ಅವರು ನಿಜವಾಗಿಯೂ ಅವನ ಹೆತ್ತವರೇ ಆಗಿರಲಿಲ್ಲ. ಆದರೂ ಅವರು ಎಂದಿಗೂ ಅವನಿಗೆ ಆ ಅರಿವಾಗದಂತೆ ನೋಡಿಕೊಂಡಿದ್ದರು. ಇದನ್ನು ಯೋಚಿಸಿದಂತೆ ಅವನ ಹೃದಯ ಭಾರವಾಯಿತು. ಅಷ್ಟರಲ್ಲಿ ಅವನಿಗೆ ಸರೋಜಾ ವರ್ಮಾ ಅವರ ನೆನಪಾಗಿ ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡು ರಿಪೋರ್ಟ್ಗಳೊಂದಿಗೆ ಆಸ್ಪತ್ರೆಗೆ ಧಾವಿಸಿದನು. ಆಸ್ಪತ್ರೆಗೆ ತಲುಪಿದಾಗ ವೈದ್ಯರ ತಂಡ ತಾಯಿಗೆ ಚಿಕಿತ್ಸೆ ನೀಡುತ್ತಿತ್ತು. ದೀಪಕ್ ವರ್ಮಾ ಗಾಬರಿಯಿಂದ ಓಡಿಬಂದು ಮಗನನ್ನು ಅಪ್ಪಿಕೊಂಡು ಅಳತೊಡಗಿದರು. ಅನಿಕೇತ್ ಅವರ ಕಣ್ಣೀರು ಒರೆಸುವಷ್ಟರಲ್ಲಿ ನರ್ಸ್ ಒಬ್ಬರು ಓಡಿಬಂದರು. ಅನಿಕೇತ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಅವನು ನಡುಗುವ ಧ್ವನಿಯಲ್ಲಿ ಕೇಳಿದನು, ಸಿಸ್ಟರ್, ಅಮ್ಮ ಆರಾಮಾಗಿದ್ದಾರಲ್ಲವೇ? ನರ್ಸ್ ಹೇಳಿದರು, ನೋಡಿ, ಅವರ ದೇಹದಲ್ಲಿ ರಕ್ತದ ಕೊರತೆ ತುಂಬಾ ಇದೆ. ಪರಿಸ್ಥಿತಿ ಗಂಭೀರವಾಗಿದೆ. ಅವರಿಗೆ ತಕ್ಷಣವೇ ಓ ಪಾಸಿಟಿವ್ ರಕ್ತದ ಅವಶ್ಯಕತೆಯಿದೆ. ಆದರೆ ಆಸ್ಪತ್ರೆಯಲ್ಲಿ ಸ್ಟಾಕ್ ಮುಗಿದಿದೆ. ಅನಿಕೇತ್ ತಕ್ಷಣವೇ ಹೇಳಿದನು, ಹಾಗಾದ್ರೆ ತಡ ಮಾಡ್ಬೇಡಿ, ನನ್ನದು ಓ ಪಾಸಿಟಿವ್ ರಕ್ತವೇ, ನನ್ನ ರಕ್ತವನ್ನು ತೆಗೆದುಕೊಳ್ಳಿ. ರಕ್ತ ನೀಡಿ ಹೊರಬಂದಾಗ ಸಾನ್ವಿಯ ಮಡಿಲಲ್ಲಿ ಪುಟ್ಟ ಮಗು ಇರುವುದನ್ನು ಕಂಡನು. ಅದನ್ನು ನೋಡಿ ಅವನ ಹೃದಯ ಕರುಣೆಯಿಂದ ತುಂಬಿಬಂತು. ಸಾನ್ವಿ ಕೇಳಿದಳು, ಇದನ್ನು ಎತ್ತಿಕೊಳ್ಳುವುದಿಲ್ಲವೇ? ಅನಿಕೇತ್ ಮಗುವನ್ನು ಕೈಗೆತ್ತಿಕೊಂಡನು. ಅವನ ಕಣ್ಣುಗಳು ತುಂಬಿ ಬಂದವು. ಸ್ವಲ್ಪ ಸಮಯದ ನಂತರ ಅವರಿಗೆ ಸರೋಜಾ ವರ್ಮಾ ಅವರನ್ನು ಭೇಟಿಯಾಗಲು ಅನುಮತಿ ಸಿಕ್ಕಿತು. ಮಗು ಅನಿಕೇತ್ನ ಮಡಿಲಲ್ಲಿತ್ತು. ಅದನ್ನು ನೋಡಿದ ಸರೋಜಾ ವರ್ಮಾ ಅವರ ಮುಖದಲ್ಲಿ ಕಿರುನಗೆ ಮೂಡಿತು. ಆದರೆ ಅನಿಕೇತ್ ತಾಯಿಯನ್ನು ನೋಡಿದ ಕೂಡಲೇ ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು. ಸರೋಜಾ ವರ್ಮಾ ದಣಿದ ಧ್ವನಿಯಲ್ಲಿ ಹೇಳಿದರು, ಹುಚ್ಚು ಹುಡುಗನೇ, ಅಳಬೇಡ. ನಾನು ನಿನ್ನನ್ನು ಯಾವಾಗಲೂ ನಗುನಗತ್ತ ನೋಡಲು ಬಯಸುತ್ತೇನೆ. ನಂತರ ಅವರು ಸಣ್ಣೆ ಮಾಡಿ ಸಾನ್ವಿ ಮತ್ತು ಅನಿಕೇತ್ನನ್ನು ಹತ್ತಿರ ಕರೆದು ಅವರ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಮಗುವನ್ನು ಮುದ್ದಾಡಿ ಮೆಲ್ಲಗೆ ಹೇಳಿದರು, ನನ್ನಿಂದಾಗಿ ನೀನು ನಿನ್ನ ಗೌರವವನ್ನು ಕಳೆದುಕೊಂಡಿದ್ದೀಯ. ನಿನ್ನ ಕೋಪ ನನ್ನ ಮೇಲಿದೆ. ಆದರೆ ಈ ಮಾಸುವ ಮಗು ನಿನ್ನವನು. ಇವನನ್ನು ಎಂದಿಗೂ ಅಲಕ್ಷ್ಯ ಮಾಡಬೇಡ. ಇವನನ್ನು ನಿನ್ನ ಬಳಿ ಬಿಟ್ಟು ಹೋಗುತ್ತಿದ್ದೇನೆ. ಜಾಗ್ರತೆಯಾಗಿ ನೋಡಿಕೋ, ಇಲ್ಲದಿದ್ದರೆ ನನಗೆ ಶಾಂತಿ ಸಿಗುವುದಿಲ್ಲ. ಇದನ್ನು ಕೇಳಿ ಅನಿಕೇತ್ನ ಎದೆ ನಡುಗಿತು. ಸಾನ್ವಿ ಹೇಳಿದಳು, ಅಮ್ಮ, ಏನು ಹೇಳ್ತಾ ಇದ್ದೀರಿ? ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತೀರಿ? ಈ ಮಗುವನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ಹೊರಗಿನ ಕುರ್ಚಿಯಲ್ಲಿ ಕುಳಿತಿದ್ದ ದೀಪಕ್ ವರ್ಮಾ ಅಸಹಾಯಕರಾಗಿದ್ದರು. ರಿಯಾ ಅವರನ್ನು ಸಂಭಾಳಿಸುತ್ತಿದ್ದಳು. ಅಷ್ಟರಲ್ಲಿ ಅನಿಕೇತ್ ಹುಚ್ಚನಂತೆ ಕೆಬಿನ್ನಿಂದ ಹೊರಬಂದು ವೈದ್ಯರನ್ನು ಕರೆದುಕೊಂಡು ಹೋದನು. ವೈದ್ಯರು ಸರೋಜಾ ವರ್ಮಾ ಅವರನ್ನು ಪರೀಕ್ಷಿಸಿ ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದರು, ಸರೋಜಾ ಅವರು ಈಗ ಈ ಲೋಕದಲ್ಲಿಲ್ಲ ಎಂದು. ಇದನ್ನು ಕೇಳಿ ಅನಿಕೇತ್ ನೆಲದ ಮೇಲೆ ಮಂಡಿ ಊರಿ ಕುಳಿತು ತನ್ನ ತಾಯಿಯ ಪಾದಗಳನ್ನು ಹಿಡಿದು ಚುಂಬಿಸತೊಡಗಿದನು. ಅಮ್ಮ, ನನ್ನನ್ನು ಕ್ಷಮಿಸು. ನಿನಗೆ ಎಂದಿಗೂ ದುಃಖ ಕೊಡಲಾರೆ. ನಮ್ಮನ್ನು ಬಿಟ್ಟು ಹೋಗಬೇಡ. ಎಂತಹ ವಿಚಿತ್ರ ಅಲ್ವೇ? ಯಾರಾದರೂ ನಮಗೆ ಮಿತಿಯಿಲ್ಲದ ಪ್ರೀತಿಯನ್ನು ನೀಡಿದಾಗ ನಾವು ಅದರ ಬೆಲೆ ತಿಳಿಯುವುದಿಲ್ಲ. ಅದನ್ನು ಹಗುವಾಗಿ ಪರಿಗಣಿಸುತ್ತೇವೆ. ಆದರೆ ಅದೇ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಆ ಪ್ರೀತಿಯ ಆಳ ನಮಗೆ ಅರ್ಥವಾಗುತ್ತದೆ. ಕೊನೆಯಲ್ಲಿ ಸರೋಜಾ ವರ್ಮಾ ಕಾಯಿಲೆಯ ವಿರುದ್ಧ ಸೋತರು. ಆದರೆ ಒಬ್ಬ ತಾಯಿಯ ಪ್ರೀತಿ ಗೆತ್ತು.